ಬಸ್ನಲ್ಲಿ ಕೂತಿದ್ದ ವ್ಯಕ್ತಿ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಯನ್ನು ಮಾಡಲಾಗಿದೆ. ಕನಕಪುರ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ನಡೆದಿರುವಂಥ ಘಟನೆ ಇದು. ಬಸ್ನಲ್ಲಿ ಕೂತಿದ್ದಂಥ ವ್ಯಕ್ತಿ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಯನ್ನು ಮಾಡಿದ್ದಾರೆ. ಕನಕಪುರ ನಗರದ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಆ ನಿಲ್ದಾಣದಲ್ಲಿ ನಡೆದಿರುವಂಥ ಘಟನೆ ಇದು. ಜಮೀನು ವಿಚಾರಕ್ಕೆ ತಮ್ಮನ ಮಕ್ಕಳಿಂದಲೇ ಡೆಡ್ಲಿ ಅಟ್ಯಾಕ್ ನಡೆದಿದೆ. 50 ವರ್ಷದ ಮಾರೇಗೌಡನ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ. ಆತನ ಸ್ಥಿತಿ ಗಂಭೀರವಾಗಿದೆ. ಮಾರೇಗೌಡಗೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಕನಕಪುರ ತಾಲೂಕು ದಿಂಬದಹಳ್ಳಿ ಗ್ರಾಮದ ನಿವಾಸಿ ಮಾರೇಗೌಡ ಅಂತ ಊರಿಗೆ ತೆರಳಲು ಬಸ್ನಲ್ಲಿ ಕುಳಿತಿದ್ದ ವೇಳೆ ಏಕಾಏಕಿಯಾಗಿ ಹಲ್ಲೆ ಮಾಡಿದ್ದಾರೆ. ಹಲ್ಲೆ ನಡೆಸಿ ಬಸ್ ನಿಲ್ದಾಣದಲ್ಲೇ ಹಲ್ಲೆಯನ್ನು ಮಾಡಿರೋದು. ಆತ ಊರಿಗೆ ಹೋಗ್ಬೇಕಂತ ಬಸ್ನಲ್ಲಿ ತೆರಳುತ್ತಾ ಇದ್ದ ಈ ವೇಳೆ ಆತನ ಸಂಬಂಧಿಕರೇ ಮಾರಕಾಸ್ತ್ರಗಳಿಂದ ಎಸೆದ ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ದಾರೆ. ಯಾವ ರೀತಿ ಕೈಯಲ್ಲಿ ಲಾಂಗ್ ಹಿಡ್ಕೊಂಡಿದ್ದಾರೆ. ಆತ ತಮ್ಮ ಊರಿಗೆ ತೆರಳ್ತಾ ಇದ್ದ ಮಾರೇಗೌಡ ಅಂತ. ಆತ ಬಸ್ನಲ್ಲಿ ಕೂತಂಥ ಸಂದರ್ಭದಲ್ಲಿ ಅವರ ಸಂಬಂಧಿಕರೇ ಈ ರೀತಿಯಾಗಿ ಹಲ್ಲೆಯನ್ನು ಮಾಡಿರೋದು. ಆತನ ಸ್ಥಿತಿ ಈಗ ತುಂಬ ಸೀರಿಯಸ್ ಆಗಿದೆ. ಬಸ್ ಸ್ಟ್ಯಾಂಡಲ್ಲಿ ನೋಡ್ತಾ ಇದ್ದೀರಾ ನೀವು. ಈ ಬಸ್ ನಿಲ್ದಾಣದಲ್ಲಿ ಲಾಂಗನ್ನು ಹಿಡ್ಕೊಂಡು ಯಾವ ರೀತಿಯಾಗಿ ಓಡಾಡ್ತಿದ್ದಾರೆ ಅಂತ ನೋಡ್ತಾ ಇದ್ದಾರೆ. ಇಬ್ಬರು ಕೈಯಲ್ಲಿ ಲಾಂಗ್ ಹಿಡ್ಕೊಂಡಿದ್ದಾರೆ. ಅಲ್ಲಿ ಸಾರ್ವಜನಿಕರು ಕೂಡ ಇದ್ದರು. ಬಸ್ ನಿಲ್ದಾಣದಲ್ಲಿ ಸಾಕಷ್ಟು ಪ್ರಯಾಣಿಕರು ಕೂಡ ಪ್ರಯಾಣವನ್ನು ಮಾಡ್ತಾ ಇದ್ರು. ಆದರೂ ಕೂಡ ಯಾವುದೇ ಭಯವೇ ಇಲ್ಲದೆ ಈ ರೀತಿಯಾಗಿ ಮಚ್ಚನ್ನು ಹಿಡ್ಕೊಂಡು ಓಡಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಈ ಬಸ್ಸು ಒಳಗಡೆ ಕೂತಂಥ ಸಂದರ್ಭದಲ್ಲಿ ನಡೆದಂಥ ಹಲ್ಲೆ ಆ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಾ. ಯಾವ ರೀತಿಯಾಗಿ ಆ ಬಸ್ ಒಳಗಡೆ ನುಗ್ಗಿ ಹಲ್ಲೆಯನ್ನು ಮಾಡಿದ್ದಾರೆ ಮಾರಕಾಸ್ತ್ರಗಳಿಂದ. ಬರ್ಬರವಾಗಿ ಕೊಚ್ಚಿ ಕೊಲೆ ಮಾಡೋಕ್ಕೆ ಯತ್ನ ಮಾಡಿದ್ರು. ಈಗ ಆತನ ಸ್ಥಿತಿ ತುಂಬ ಗಂಭೀರವಾಗಿದೆ. ಮಾರೇಗೌಡ ಆತನನ್ನು ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಅಲ್ಲಿ ತುಂಬ ಪ್ರಯಾಣಿಕರು ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ಅದು ಸಾಕಷ್ಟು ಜನ ಇರುವಂಥ ಪ್ರದೇಶ. ಬಸ್ ನಿಲ್ದಾಣ ಅಂದಾಗ ಸಾಕಷ್ಟು ಜನ ತಮ್ಮ ಊರಿಗೆ ತೆರಳುತ್ತಾ ಇರ್ತಾರೆ. ಯಾರದೇ ಭಯವಿಲ್ಲದೆ ಈ ರೀತಿಯಾಗಿ ಮಚ್ಚನ್ನು ಹಿಡ್ಕೊಂಡು ಹಲ್ಲೆಯನ್ನು ಮಾಡಿರೋದು.